ಕೇರಳದ ಸೀವೇಜ್ ಟ್ಯಾಂಕರ್ ಮೂಲಕ ತಂದು ಮಂಗಳೂರಿನ ವಿವಿಧ ಭಾಗಗಳಲ್ಲಿ ಸುರಿಯಲಾಗ್ತಿತ್ತು. ಈಗಾಗಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ದಾಳಿ ನಡೆಸಿ 2 ಟ್ಯಾಂಕರ್ಗಳಿಗೆ ತಲಾ 10,000ದಂತೆ ದಂಡವನ್ನು ಕೂಡ ವಿಧಿಸಲಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಮಂಗಳೂರು ದಕ್ಷಿಣ ಕ್ಷೇತ್ರ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಕ್ಷೇತ್ರದ ವಿವಿಧ ಭಾಗಗಳಿರುವಂಥ ಚರಂಡಿಗಳಾಗಿರ್ಬೋದು, ನದಿ, ರಾಜಕಾಲುವೆ, ಇದಕ್ಕೆ ಕೇರಳದ ಸೀವೇಜ್ಗಳನ್ನು ತಂದರೂ ಸುರಿತಾ ಇದ್ರು ರಾತ್ರಿ ವೇಳೆ. ಈಗಾಗಲೇ ದಾಳಿ ಕೂಡ ಆಗಿದೆ. ಏನು ಹೇಳ್ತೀರಿ ಈ ಬಗ್ಗೆ? ಪ್ರಪ್ರಥಮವಾಗಿ ಈ ಒಂದು ವಿಶೇಷವಾದಂಥ ಏನು ಚಟುವಟಿಕೆ ನಡೀತಾ ಇತ್ತು, ಇದನ್ನು ಮಂಗಳೂರಿನ ಜನತೆಗೆ ಕಣ್ತರಿಸಿದಂಥ ಆರ್ ಕನ್ನಡ ವಾಹಿನಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇವತ್ತು ಕೇರಳದ ಭಾಗದಿಂದ ಸೀವೇಜನ್ನು ಟ್ಯಾಂಕರ್ ಮುಖಾಂತರ ತಂದು ಅದು ತಲಪಾಡಿಯಿಂದ ಹಿಡಿದುಕೊಂಡು ಮಂಗಳೂರು ನಗರ ತನಕ ಬೇರೆ ಬೇರೆ ರಾಜಕಾಲುವೆಗಳಿಗೆ ತಂದು ಹಾಕುವಂಥ ರೀತಿಯ ಎಲ್ಲ ಚಟುವಟಿಕೆಗಳು ನಡೀತಾ ಇದೆ ಅಂತೇಳೋದನ್ನು ಮಾಹಿತಿ ಮಾಧ್ಯಮದಲ್ಲಿ ಬಂದದ್ದನ್ನು ಕಂಡು ಅರಿವಾಗಿದೆ. ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈಗಾಗಲೇ ಸಿಕ್ಕಿದ ಮಾಹಿತಿಯ ಪ್ರಕಾರ 2 ಟ್ಯಾಂಕರ್ಗಳಿಗೆ ಮಹಾನಗರ ಪಾಲಿಕೆ ದಂಡವನ್ನು ವಿಧಿಸಿದೆ ಅಂತೇಳೋದನ್ನು ಕೂಡ ತಿಳ್ಕೊಂಡಿದ್ದೇನೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ಕೇರಳದ ಸೀವೇಜ್ ಹೊತ್ತುಕೊಂಡು ಬರುವ ಟ್ಯಾಂಕರ್ಗಳಿಗೆ ಪರ್ಮಿಟ್ ಇಲ್ಲದೆ ಅವರು ಕರ್ನಾಟಕಕ್ಕೆ ಬರುವುದು ಹೇಗೆ? ಒಂದು ಟ್ಯಾಂಕರ್ ಅಂತ ಹೇಳಿದರೆ ಅದು ಯೆಲ್ಲೋ ಬೋರ್ಡಿನ ಗಾಡಿ. ಆ ಯೆಲ್ಲೋ ಬೋರ್ಡಿನ ಗಾಡಿ ಅದು ಕರ್ನಾಟಕ ಸರ್ಕಾರದ ಪರ್ಮಿಟನ್ನು ಕಟ್ಟಿ ಒಳಗಡೆ ಬರಬೇಕು. ಅದು ತಲಪಾಡಿ ಟೋಲ್ ಗೇಟಲ್ಲಿ ಅದು ಕಟ್ಟದೆ ಅವರು ಒಳಗಡೆ ಬರ್ತಾರೆ ಅಂತೇಳಿ. ಆದರೆ ಇದರಲ್ಲಿ ಯಾವ್ಯಾವ ಅಧಿಕಾರಿಗಳು ಶಾಮೀಲಿದ್ದಾರೆ ಅಥವಾ ಈ ಕೆಲಸ ಕಾರ್ಯಗಳು ಆಗ್ತಾ ಇರೋದನ್ನು ಕಂಡು ಮಂಗಳೂರಿನ ರಾಜ್ಯ ಸರ್ಕಾರದ ಯಾವುದೆಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲು ಹಾಕ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದು ಕೂಡ ಗೊತ್ತಾಗ್ತಾ ಇಲ್ಲ. ನಾನು ಇವತ್ತು ಮಹಾನಗರ ಪಾಲಿಕೆಯ ಕಮಿಷನರ್ ಹತ್ರ ಮೊನ್ನೆ ಆರ್ ಕನ್ನಡದಲ್ಲಿ ಬಂದ ನಂತರ ನಾನು ಮಹಾನಗರ ಪಾಲಿಕೆ ಕಮಿಷನರ್ ಮತ್ತು ಮೇಯರ್ ಹತ್ರ ನಾನು ಮಾತಾಡಿದೆ. ಅದೇ ರೀತಿ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಲಿಕ್ಕೆ ಪ್ರಯತ್ನಪಟ್ಟೆ, ಆಗಿಲ್ಲ. ಇವತ್ತು ನಾಳೆ ಜಿಲ್ಲಾಧಿಕಾರಿಗಳ ಗಮನವನ್ನು ಕೂಡ ತರ್ತೇನೆ. ಇನ್ನು ಮುಂದೆ ಈ ಸೀವೇಜ್ ಟ್ಯಾಂಕರ್ಗಳು ಮಂಗಳೂರಿಗೆ ಬರಬಾರ್ದು. ಮಂಗಳೂರಿಗೆ ಬಂದರೆ 10,000 ದಂಡ ಮಾತ್ರ ಅಲ್ಲ, ಆ ಟ್ಯಾಂಕರ್ಗಳಿಗೆ ಭಾಳ ದೊಡ್ಡ ರೀತಿಯ ದಂಡ ಕೊಡುವಂಥದ್ದು ಅಥವಾ ಮಾಡುವಂಥ ಚಟುವಟಿಕೆ ಯಾವ ರೀತಿಯಲ್ಲಿ ಆಗಬೇಕು ಅಂತ ಹೇಳಿದ್ರೆ, ಇನ್ನು ಮುಂದೆ ಕೇರಳದಿಂದ ಬರದ ರೀತಿಯಲ್ಲಿ ಕ್ರಮವನ್ನು ವಹಿಸ್ಕೊಳ್ಬೇಕು. ಇದನ್ನು ನಾನಿವತ್ತು ಉಸ್ತುವಾರಿ ಸಚಿವರು ಕೂಡ ವಿಶೇಷವಾದ ಗಮನವನ್ನು ಕೊಡಬೇಕು. ಯಾಕಂದರೆ ಉಸ್ತುವಾರಿ ಸಚಿವರ ಪಕ್ಷದ ಕೆಲವಾರು ಜನರು ಕೂಡ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಬಲ್ಲ ಮೂಲಗಳ ಬಗ್ಗೆ ಮಾಹಿತಿ ಬರೋದು. ಇಲ್ಲಾಂದರೆ ಅಧಿಕಾರಿಗಳಿಗೆ ಟೋಲ್ ಮತ್ತು ಇನ್ನಿತರ ವ್ಯವಸ್ಥೆಗಳನ್ನು ಮತ್ತು ಇಲ್ಲಿ ರಾಜಾರೋಷವಾಗಿ ರಾಜಕಾಲುವೆಗೆ ಬಂದು ಸುರಿಯುವಂಥ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಆ ಧೈರ್ಯ ಕೊಟ್ಟವರು ಯಾರು? ಈ ಅನಧಿಕೃತ ಕೆಲಸ ಮಾಡಲಿಕ್ಕೆ ಧೈರ್ಯವನ್ನು ಕೊಟ್ಟವರು ಯಾರು ಅಂತ ಹೇಳುವಂಥದ್ದು ಬರ್ತದೆ. ಹಾಗಾಗಿ ಇವತ್ತು ಉಸ್ತುವಾರಿ ಪಕ್ಷದ ಕೆಲವರ ಪ್ರಮುಖರುಗಳು ಕೂಡ ಈ ದಂಧೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಎಲ್ಲೋ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದರೆ ಯಾರೇ ಮಾಡಿರಲಿ, ಕೇರಳದ ತ್ಯಾಜ್ಯವನ್ನು, ಕೇರಳದ ಆ ವೇಸ್ಟೇಜನ್ನು ಇಲ್ಲಿ ತಂದು ಹಾಕಲಿಕ್ಕೆ ನಾವೇನು ಕೈಕಟ್ಟಿ ಕೂತ್ಕೊಳ್ಬಾರ್ದು. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು, ಉಸ್ತುವಾರಿ ಸಚಿವರು, ಮಹಾನಗರ ಪಾಲಿಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಆರ್ ಕನ್ನಡದ ಬಂದಂಥ ವಿಶೇಷವಾದಂಥ ವರದಿಯನ್ನು ನೋಡಿಕೊಂಡು ತಕ್ಷಣ ಸಭೆಯನ್ನು ಮಾಡಬೇಕು. ಈ ಸಭೆಗೆ ನಾನು ಶಾಸಕ ಮತ್ತು ಮೇಯರ್ ಮತ್ತು ಇನ್ನಿತರ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳನ್ನು ಕರೆದುಕೊಂಡು ಇದನ್ನು ತಡೆಗಟ್ಟುವ ದೃಷ್ಟಿಯಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಬೇಕು. ನಾನು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೇನೆ. ಎಲ್ಲೆಲ್ಲಿ ಈಗಲೇ ನಾನು ಮಾಧ್ಯಮದಲ್ಲಿ ಹೇಳಿಕೆಗೆ ನಾಡ್ದು ಪತ್ರಿಕಾಗೋಷ್ಠಿಯನ್ನು ನಾಳೆ ಕರೀತಾ ಇದ್ದೇನೆ. ಏನು ಅಂತ ಕೇಳಿದರೆ, ಎಲ್ಲೆಲ್ಲಿ ಈ ರೀತಿಯ ಕ್ಷಣ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳೋದು. ಗಮನಕ್ಕೆ ತಂದ ಕೂಡಲೇ ಅಲ್ಲಿ ಅಧಿಕಾರಿಗಳನ್ನು ಕರೆಸಿಕೊಂಡು ಅದನ್ನು ಹಿಡಿಯುವಂಥ ಕೆಲಸ ಕಾರ್ಯಗಳು ನಾವು ಮಾಡ್ತೇವೆ. ಅದಕ್ಕೆ ಜಿಲ್ಲಾಡಳಿತದಕ್ಕೆ ಸಮಗ್ರವಾದ ತನಿಖೆಯನ್ನು ಮಾಡುವ ದೃಷ್ಟಿಯಲ್ಲಿ, ಕೆಲಸ ಕಾರ್ಯಗಳು ಮಾಡುವ ದೃಷ್ಟಿಯಲ್ಲಿ ಸಭೆ ಕರೆದು ಇದನ್ನು ನಿಗ್ರಹ ಮಾಡಬೇಕು. ನಾನು ಕೂಡ ಅವಾಗ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಭಿನಂದನೆ ಸಲ್ಲಿಸಿದ್ರೆ ಅದನ್ನು ಮಾಡಿದರೆ, ಅದನ್ನು ಮಾಡಲಿಲ್ಲ ಅಂತ ಹೇಳಿದರೆ ಮತ್ತೆ ಇವತ್ತು ಕನ್ನಡ ಚಾನಲ್ನಲ್ಲಿ ಬಂದಿದೆ, 4 ದಿವಸ ಬಿಟ್ಟ ಕೂಡಲೇ ಪುನರಪಿ ಅವರು ಅದೇ ಹಳೆಯ ಚಾಳಿಯನ್ನು ಮಾಡುವಂಥದ್ದಾಗ್ತದೆ. ಹಾಗಾಗಿ ಇದು ನಮ್ಮ ಮಂಗಳೂರಿನ ಜನತೆಯ ಆರೋಗ್ಯದ ಮತ್ತು
ಅವರ ದೈನಂದಿನ ಕಷ್ಟದ ಪರಿಸ್ಥಿತಿಯನ್ನು ಬಗೆಹರಿಸಬೇಕು ಅಂತ ಹೇಳಿದ್ರೆ ಆಡಳಿತದ ವ್ಯವಸ್ಥೆ ಇನ್ನಷ್ಟು ಸಮಗ್ರವಾಗಿ ಮಾಡಬೇಕು. ನಾನು ಈಗಾಗಲೇ ಇದನ್ನು ಮೇಯರೊಟ್ಟಿಗೆ ಕೂತ್ಕೊಂಡು ಅರ್ಧ ಗಂಟೆ ನಾನು ಮತ್ತು ಹಿರಿಯ ಮಹಾನಗರ ಪಾಲಿಕೆ ಸದಸ್ಯರು ಕೂತು ಮಾತುಕತೆ ಮಾಡಿದ್ದೇವೆ ಆಲ್ರೆಡಿ. ಮತ್ತು ಕಮಿಷನರಿಗೂ ಹೇಳಲಾಗಿದೆ. ಇನ್ನು ಮುಂದಿನ ಅಧಿಕಾರಿಗಳಿಗೂ ಕೂಡ ತಕ್ಷಣ ತಿಳಿಸುವಂಥ ಕೆಲಸ ಕಾರ್ಯ ಮಾಡ್ತೇವೆ. ಇಲ್ಲಿನ ಸೀವೇಜ್ ಟ್ಯಾಂಕರ್ಗಳು ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಅಂದರೆ ಅಲ್ಲಿಂದ ಬರುವಾಗ ಇಲ್ಲಿನ ಸೀವೇಜ್ಗಳಿಗೆ ಸೀವೇಜ್ ಟ್ಯಾಂಕರ್ ಡಂಪ್ ಮಾಡಿ ಆ ಮೂಲಕವಾಗಿ ಕೂಡ ಇಲ್ಲಿಗೆ ತರಲಾಗ್ತಿತ್ತು. ಹಾಗಾಗಿ ಇಲ್ಲಿನ ಸೀವೇಜ್ ಟ್ಯಾಂಕರ್ಗಳ ಏನು ಚಾಲಕರಿದ್ದಾರೆ, ಮಾಲಕರಿದ್ದಾರೆ, ಅವರ ವಿರುದ್ಧ ಕೂಡ ಕ್ರಮ ಆಗಬೇಕಂತ. ಈಗ ನ್ಯಾಷನಲ್ ಹೈವೇಯಲ್ಲಿ CCTV ಫುಟೇಜ್ಗಳು ಸಿಗುತ್ತೆ. ಅಲ್ಲಿಯ ಟ್ಯಾಂಕರ್ಗಳು ಯಾವುದು, ಇಲ್ಲಿಯ ಟ್ಯಾಂಕರ್ಗಳು ಯಾವುದು ಗೊತ್ತಾಗುತ್ತೆ. ನನಗೆ ಗೊತ್ತಿರುವ ಪ್ರಕಾರ ಉಳ್ಳಾಲದ ಕೆಲವಾರು ಭಾಗದ ಇಂಡಸ್ಟ್ರಿಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಡ್ರೈನೇಜ್ ಫೆಸಿಲಿಟಿ ಇಲ್ಲ, ಅಲ್ಲಿಂದ ತಂದು ಹಾಕಿದೆ ಅಂತ ಹೇಳೋದು ಕೂಡ ಒಂದು ಕಡೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಕೂಡ ಈ ದಂಧೆಯಲ್ಲಿ ನೀವು ಹೇಳಿದರೆ ನಂಬಲ್ಲ, ಇದೊಂದು ಭಾಳ ದೊಡ್ಡ ಬೃಹತ್ ಗಾತ್ರದ ದಂಧೆ. ಒಂದು ಟ್ಯಾಂಕರ್ ಸೀವೇಜನ್ನು ಕಲೆಕ್ಟ್ ಮಾಡಿ ಅದನ್ನು ವೇಸ್ಟನ್ನು ಹೋಗಿ ಬಿಸಾಡಿ ಬಂದರೆ ಆ ಕಂಪನಿಗಳ ಹತ್ರ, ಆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳ ಹತ್ರ ಸಾವಿರಾರು ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ಕಲೆಕ್ಟ್ ಮಾಡಿ ಇಲ್ಲಿ ತಂದು ಬಿಸಾಡಲಿಕ್ಕೆ 100 ರೂಪಾಯಿ ಖರ್ಚಾಗಲ್ಲ, 200 ರೂಪಾಯಿ ಖರ್ಚಾಗಲ್ಲ, ಉಳಿದ ಹಣ ಅವರಿಗೆ ಉಳೀತದೆ. ಹಾಗಾಗಿ ಇದೊಂದು ಬೃಹತ್ ಗಾತ್ರದ ಒಂದು ದಂಧೆ ಮಾಡ್ಕೊಂಡು ಮಾಡಿದ್ದಾರೆ. ಹಾಗಾಗಿ ಇಲ್ಲಿನ ಟ್ಯಾಂಕರ್ಗಳು ಕೂಡ ಅದರಲ್ಲಿ ಯಾರಾದರೂ ಸೇರಿಕೊಂಡ್ರೆ ಆ ಟ್ಯಾಂಕರ್ಗಳ ಮಾಲಕರು ಮತ್ತು ಅದಕ್ಕೆ ಸಂಬಂಧಪಟ್ಟವರನ್ನು ಅವರ ಮೇಲೆ ಕಠಿಣವಾದ ಕ್ರಮವನ್ನು ಜರುಗಿಸಿಕೊಳ್ಬೇಕು. ಮತ್ತು ಅದು ಯಾರು ಅಂತೇಳಿ ಮಾಹಿತಿ ಕೊಟ್ಟರೆ ನಾನೇ ಸ್ವತಃ ಅವರ ಮೇಲೆ ಕಂಪ್ಲೇಂಟ್ ಕೊಡ್ತೇನೆ. ಅವರ ಮೇಲೆ ಕ್ರಮ ಜರುಗಿಸಿಕೊಳ್ಬೇಕು, ಅವರ ಮೇಲೆ FIR ಆಗಿಸಬೇಕು ಮತ್ತು ಅವರನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆಯ ಯಾವುದೇ ವ್ಯವಸ್ಥೆಗಳಿಗೆ ಅವರಿಗೆ ಜೋಡಣೆ ಮಾಡದಂಥ ರೀತಿಯಲ್ಲಿ ಅವರಿಗೆ ನಾನು ಕೂಡ ಆ ಮಾಹಿತಿಗಳು ಸಿಕ್ಕಿದಲ್ಲಿ ಮೇಯರ್ ಅವರಿಗೆ ಆಗ್ರಹ ಮಾಡ್ತೇನೆ. ಇದು ಮಂಗಳೂರು ದಕ್ಷಿಣ ಕ್ಷೇತ್ರ ಶಾಸಕ ವೇದವ್ಯಾಸ್ ಕಾಮತ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕೇರಳದ ಸೀವೇಜ್ಗಳನ್ನು ಸೀವೇಜ್ ಟ್ಯಾಂಕರ್ ಮೂಲಕ ತಂದು ಮಂಗಳೂರಿನ ವಿವಿಧ ಭಾಗಗಳಲ್ಲಿ ಸುರಿಯಲಾಗ್ತಿತ್ತು. ಈಗಾಗಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ದಾಳಿ ನಡೆಸಿ 2 ಟ್ಯಾಂಕರ್ಗಳಿಗೆ ತಲಾ 10,000ದಂತೆ ದಂಡವನ್ನು ಕೂಡ ವಿಧಿಸಲಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಮಂಗಳೂರು ದಕ್ಷಿಣ ಕ್ಷೇತ್ರ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಕ್ಷೇತ್ರದ ವಿವಿಧ ಭಾಗಗಳಿರುವಂಥ ಚರಂಡಿಗಳಾಗಿರ್ಬೋದು, ನದಿ, ರಾಜಕಾಲುವೆ, ಇದಕ್ಕೆ ಕೇರಳದ ಸೀವೇಜ್ಗಳನ್ನು ತಂದರೂ ಸುರಿತಾ ಇದ್ರು ರಾತ್ರಿ ವೇಳೆ. ಈಗಾಗಲೇ ದಾಳಿ ಕೂಡ ಆಗಿದೆ, ಏನು ಹೇಳ್ತೀರಿ ಈ ಬಗ್ಗೆ? ಪ್ರಪ್ರಥಮವಾಗಿ ಈ ಒಂದು ವಿಶೇಷವಾದಂಥ ಏನು ಚಟುವಟಿಕೆ ನಡೀತಾ ಇತ್ತು ಇದನ್ನು ಮಂಗಳೂರಿನ ಜನತೆಗೆ ಕಣ್ತರಿಸಿದಂಥ ಕನ್ನಡ ವಾಹಿನಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇವತ್ತು ಕೇರಳದ ಭಾಗದಿಂದ ಸೀವೇಜನ್ನು ಟ್ಯಾಂಕರ್ ಮುಖಾಂತರ ತಂದು ಅದು ತಲಪಾಡಿಯಿಂದ ಹಿಡಿದುಕೊಂಡು ಮಂಗಳೂರು ನಗರ ತನಕ ಬೇರೆ ಬೇರೆ ರಾಜಕಾಲುವೆಗಳಿಗೆ ತಂದು ಹಾಕುವಂಥ ರೀತಿಯ ಎಲ್ಲ ಚಟುವಟಿಕೆಗಳು ನಡೀತಾ ಇದೆ ಅಂತೇಳೋದನ್ನು ಮಾಹಿತಿ ಮಾಧ್ಯಮದಲ್ಲಿ ಬಂದದ್ದನ್ನು ಕಂಡು ಅರಿವಾಗಿದೆ. ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈಗಾಗಲೇ ಸಿಕ್ಕಿದ ಮಾಹಿತಿಯ ಪ್ರಕಾರ 2 ಟ್ಯಾಂಕರ್ಗಳಿಗೆ ಮಹಾನಗರ ಪಾಲಿಕೆ ದಂಡವನ್ನು ವಿಧಿಸಿದೆ ಅಂತೇಳೋದನ್ನು ಕೂಡ ತಿಳ್ಕೊಂಡಿದ್ದೇನೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ಕೇರಳದ ಸೀವೇಜ್ ಹೊತ್ತುಕೊಂಡು ಬರುವ ಟ್ಯಾಂಕರ್ಗಳಿಗೆ ಪರ್ಮಿಟ್ ಇಲ್ಲದೆ ಅವರು ಕರ್ನಾಟಕಕ್ಕೆ ಬರುವುದು ಹೇಗೆ? ಒಂದು ಟ್ಯಾಂಕರ್ ಅಂತ ಹೇಳಿದರೆ ಅದು ಯೆಲ್ಲೋ ಬೋರ್ಡಿನ ಗಾಡಿ. ಆ ಯೆಲ್ಲೋ ಬೋರ್ಡಿನ ಗಾಡಿ ಅದು ಕರ್ನಾಟಕ ಸರ್ಕಾರದ ಪರ್ಮಿಟನ್ನು ಕಟ್ಟಿ ಒಳಗಡೆ ಬರಬೇಕು. ಅದು ತಲಪಾಡಿ ಟೋಲ್ ಗೇಟಲ್ಲಿ ಅದು ಕಟ್ಟದೆ ಅವರು ಒಳಗಡೆ ಬರ್ತಾರೆ ಅಂತೇಳಿ ಆದರೆ ಇದರಲ್ಲಿ ಯಾವ್ಯಾವ ಅಧಿಕಾರಿಗಳು ಶಾಮೀಲಿದ್ದಾರೆ ಅಥವಾ ಈ ಕೆಲಸ ಕಾರ್ಯಗಳು ಆಗ್ತಾ ಇರೋದನ್ನು ಕಂಡು ಮಂಗಳೂರಿನ ರಾಜ್ಯ ಸರ್ಕಾರದ ಯಾವುದೆಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಕ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದು ಕೂಡ ಗೊತ್ತಾಗ್ತಾ ಇಲ್ಲ. ನಾನು ಇವತ್ತು ಮಹಾನಗರ ಪಾಲಿಕೆಯ ಕಮಿಷನರ್ ಹತ್ರ ಮೊನ್ನೆ ಕನ್ನಡದಲ್ಲಿ ಬಂದ ನಂತರ ನಾನು ಮಹಾನಗರ ಪಾಲಿಕೆ ಕಮಿಷನರ್ ಮತ್ತು ಮೇಯರ್ ಹತ್ರ ನಾನು ಮಾತಾಡಿದೆ. ಅದೇ ರೀತಿ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಲಿಕ್ಕೆ ಪ್ರಯತ್ನಪಟ್ಟೆ, ಆಗಿಲ್ಲ. ಇವತ್ತು ನಾಳೆ ಜಿಲ್ಲಾಧಿಕಾರಿಗಳ ಗಮನವನ್ನು ಕೂಡ ತರ್ತೇನೆ. ಇನ್ನು ಮುಂದೆ ಈ ಸೀವೇಜ್ ಟ್ಯಾಂಕರ್ಗಳು ಮಂಗಳೂರಿಗೆ ಬರಬಾರ್ದು. ಮಂಗಳೂರಿಗೆ ಬಂದರೆ 10,000 ದಂಡ ಮಾತ್ರ ಅಲ್ಲ, ಆ ಟ್ಯಾಂಕರ್ಗಳಿಗೆ ಭಾಳ ದೊಡ್ಡ ರೀತಿಯ ದಂಡ ಕೊಡುವಂಥದ್ದು ಅಥವಾ ಮಾಡುವಂಥ ಚಟುವಟಿಕೆ ಯಾವ ರೀತಿಯಲ್ಲಿ ಆಗಬೇಕು ಅಂತ ಹೇಳಿದ್ರೆ ಇನ್ನು ಮುಂದೆ ಕೇರಳದಿಂದ ಬರದ ರೀತಿಯಲ್ಲಿ ಕ್ರಮವನ್ನು ವಹಿಸಿಕೊಳ್ಬೇಕು. ಇದನ್ನು ನಾನಿವತ್ತು ಉಸ್ತುವಾರಿ ಸಚಿವರು ಕೂಡ ವಿಶೇಷವಾದ ಗಮನವನ್ನು ಕೊಡಬೇಕು. ಯಾಕಂದರೆ ಉಸ್ತುವಾರಿ ಸಚಿವರ ಪಕ್ಷದ ಕೆಲವಾರು ಜನರು ಕೂಡ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಬಲ್ಲ ಮೂಲಗಳ
ಬಗ್ಗೆ ಮಾಹಿತಿ ಬರೋದು. ಇಲ್ಲಾಂದರೆ ಅಧಿಕಾರಿಗಳಿಗೆ ಟೋಲ್ ಮತ್ತು ಇನ್ನಿತರ ವ್ಯವಸ್ಥೆಗಳನ್ನು ಮತ್ತು ಇಲ್ಲಿ ರಾಜಾರೋಷವಾಗಿ ರಾಜಕಾಲುವೆಗೆ ಬಂದು ಸುರಿಯುವಂಥ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಆ ಧೈರ್ಯ ಕೊಟ್ಟವರು ಯಾರು? ಈ ಅನಧಿಕೃತ ಕೆಲಸ ಮಾಡಲಿಕ್ಕೆ ಧೈರ್ಯವನ್ನು ಕೊಟ್ಟವರು ಯಾರು ಅಂತ ಹೇಳುವಂಥದ್ದು ಬರ್ತದೆ. ಹಾಗಾಗಿ ಇವತ್ತು ಉಸ್ತುವಾರಿ ಪಕ್ಷದ ಕೆಲವರ ಪ್ರಮುಖರುಗಳು ಕೂಡ ಈ ದಂಧೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಎಲ್ಲೋ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದರೆ ಯಾರೇ ಮಾಡಿರಲಿ, ಕೇರಳದ ತ್ಯಾಜ್ಯವನ್ನು, ಕೇರಳದ ಆ ವೇಸ್ಟೇಜನ್ನು ಇಲ್ಲಿ ತಂದು ಹಾಕಲಿಕ್ಕೆ ನಾವೇನು ಕೈಕಟ್ಟಿ ಕೂತ್ಕೊಳ್ಬಾರ್ದು. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು, ಉಸ್ತುವಾರಿ ಸಚಿವರು, ಮಹಾನಗರ ಪಾಲಿಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಆರ್ ಕನ್ನಡದ ಬಂದಂಥ ವಿಶೇಷವಾದಂಥ ವರದಿಯನ್ನು ನೋಡಿಕೊಂಡು ತಕ್ಷಣ ಸಭೆಯನ್ನು ಮಾಡಬೇಕು. ಈ ಸಭೆಗೆ ನಾನು ಶಾಸಕ ಮತ್ತು ಮೇಯರ್ ಮತ್ತು ಇನ್ನಿತರ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳನ್ನು ಕರೆದುಕೊಂಡು ಇದನ್ನು ತಡೆಗಟ್ಟುವ ದೃಷ್ಟಿಯಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಬೇಕು. ನಾನು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೇನೆ. ಎಲ್ಲೆಲ್ಲಿ ಈಗಲೇ ನಾನು ಮಾಧ್ಯಮದಲ್ಲಿ ಹೇಳಿಕೆಗೆ ನಾಡ್ದು ಪತ್ರಿಕಾಗೋಷ್ಠಿಯನ್ನು ನಾಳೆ ಕರೀತಾ ಇದ್ದೇನೆ. ಏನು ಅಂತ ಕೇಳಿದರೆ, ಎಲ್ಲೆಲ್ಲಿ ಈ ರೀತಿಯ ಕ್ಷಣ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳೋದು. ಗಮನಕ್ಕೆ ತಂದ ಕೂಡಲೇ ಅಲ್ಲಿ ಅಧಿಕಾರಿಗಳನ್ನು ಕರೆಸಿಕೊಂಡು ಅದನ್ನು ಹಿಡಿಯುವಂಥ ಕೆಲಸ ಕಾರ್ಯಗಳು ನಾವು ಮಾಡ್ತೇವೆ. ಅದಕ್ಕೆ ಜಿಲ್ಲಾಡಳಿತದಕ್ಕೆ ಸಮಗ್ರವಾದ ತನಿಖೆಯನ್ನು ಮಾಡುವ ದೃಷ್ಟಿಯಲ್ಲಿ, ಕೆಲಸ ಕಾರ್ಯಗಳು ಮಾಡುವ ದೃಷ್ಟಿಯಲ್ಲಿ ಸಭೆ ಕರೆದು ಇದನ್ನು ನಿಗ್ರಹ ಮಾಡಬೇಕು. ನಾನು ಕೂಡ ಅವಾಗ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಭಿನಂದನೆ ಸಲ್ಲಿಸಿದ್ರೆ ಅದನ್ನು ಮಾಡಿದರೆ, ಅದನ್ನು ಮಾಡಲಿಲ್ಲ ಅಂತ ಹೇಳಿದರೆ ಮತ್ತೆ ಇವತ್ತು ಕನ್ನಡ ಚಾನಲ್ನಲ್ಲಿ ಬಂದಿದೆ, 4 ದಿವಸ ಬಿಟ್ಟ ಕೂಡಲೇ ಪುನರಪಿ ಅವರು ಅದೇ ಹಳೆಯ ಚಾಳಿಯನ್ನು ಮಾಡುವಂಥದ್ದಾಗ್ತದೆ. ಹಾಗಾಗಿ ಇದು ನಮ್ಮ ಮಂಗಳೂರಿನ ಜನತೆಯ ಆರೋಗ್ಯದ ಮತ್ತು ಅವರ ದೈನಂದಿನ ಕಷ್ಟದ ಪರಿಸ್ಥಿತಿಯನ್ನು ಬಗೆಹರಿಸಬೇಕು ಅಂತ ಹೇಳಿದ್ರೆ ಆಡಳಿತದ ವ್ಯವಸ್ಥೆ ಇನ್ನಷ್ಟು ಸಮಗ್ರವಾಗಿ ಮಾಡಬೇಕು. ನಾನು ಈಗಾಗಲೇ ಇದನ್ನು ಮೇಯರೊಟ್ಟಿಗೆ ಕೂತ್ಕೊಂಡು ಅರ್ಧ ಗಂಟೆ ನಾನು ಮತ್ತು ಹಿರಿಯ ಮಹಾನಗರ ಪಾಲಿಕೆ ಸದಸ್ಯರು ಕೂತು ಮಾತುಕತೆ ಮಾಡಿದ್ದೇವೆ ಆಲ್ರೆಡಿ. ಮತ್ತು ಕಮಿಷನರಿಗೂ ಹೇಳಲಾಗಿದೆ. ಇನ್ನು ಮುಂದಿನ ಅಧಿಕಾರಿಗಳಿಗೂ ಕೂಡ ತಕ್ಷಣ ತಿಳಿಸುವಂಥ ಕೆಲಸ ಕಾರ್ಯ ಮಾಡ್ತೇವೆ. ಇಲ್ಲಿನ ಸೀವೇಜ್ ಟ್ಯಾಂಕರ್ಗಳು ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಅಂದರೆ ಅಲ್ಲಿಂದ ಬರುವಾಗ ಇಲ್ಲಿನ ಸೀವೇಜ್ಗಳಿಗೆ ಸೀವೇಜ್ ಟ್ಯಾಂಕರ್ ಡಂಪ್ ಮಾಡಿ ಆ ಮೂಲಕವಾಗಿ ಕೂಡ ಇಲ್ಲಿಗೆ ತರಲಾಗ್ತಿದ್ದು. ಹಾಗಾಗಿ ಇಲ್ಲಿನ ಸೀವೇಜ್ ಟ್ಯಾಂಕರ್ಗಳ ಏನು ಚಾಲಕರಿದ್ದಾರೆ, ಮಾಲಕರಿದ್ದಾರೆ, ಅವರ ವಿರುದ್ಧ ಕೂಡ ಕ್ರಮ ಆಗಬೇಕಂತ. ಈಗ ನ್ಯಾಷನಲ್ ಹೈವೇಯಲ್ಲಿ CCTV ಫುಟೇಜ್ಗಳು ಸಿಗುತ್ತೆ. ಅಲ್ಲಿಯ ಟ್ಯಾಂಕರ್ಗಳು ಯಾವುದು, ಇಲ್ಲಿಯ ಟ್ಯಾಂಕರ್ಗಳು ಯಾವುದು ಗೊತ್ತಾಗುತ್ತೆ. ನನಗೆ ಗೊತ್ತಿರುವ ಪ್ರಕಾರ ಉಳ್ಳಾಲದ ಕೆಲವಾರು ಭಾಗದ ಇಂಡಸ್ಟ್ರಿಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಡ್ರೈನೇಜ್ ಫೆಸಿಲಿಟಿ ಇಲ್ಲ, ಅಲ್ಲಿಂದ ತಂದು ಹಾಕಿದೆ ಅಂತ ಹೇಳೋದು ಕೂಡ ಒಂದು ಕಡೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಕೂಡ ಈ ದಂಧೆಯಲ್ಲಿ ನೀವು ಹೇಳಿದರೆ ನಂಬಲ್ಲ, ಇದೊಂದು ಭಾಳ ದೊಡ್ಡ ಬೃಹತ್ ಗಾತ್ರದ ದಂಧೆ. ಒಂದು ಟ್ಯಾಂಕರ್ ಸೀವೇಜನ್ನು ಕಲೆಕ್ಟ್ ಮಾಡಿ ಅದನ್ನು ವೇಸ್ಟನ್ನು ಹೋಗಿ ಬಿಸಾಡಿ ಬಂದರೆ ಆ ಕಂಪನಿಗಳ ಹತ್ರ, ಆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳ ಹತ್ರ ಸಾವಿರಾರು ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ಕಲೆಕ್ಟ್ ಮಾಡಿ ಇಲ್ಲಿ ತಂದು ಬಿಸಾಡಲಿಕ್ಕೆ 100 ರೂಪಾಯಿ ಖರ್ಚಾಗಲ್ಲ, 200 ರೂಪಾಯಿ ಖರ್ಚಾಗಲ್ಲ, ಉಳಿದ ಹಣ ಅವರಿಗೆ ಉಳೀತದೆ. ಹಾಗಾಗಿ ಇದೊಂದು ಬೃಹತ್ ಗಾತ್ರದ ಒಂದು ದಂಧೆ ಮಾಡ್ಕೊಂಡು ಮಾಡಿದ್ದಾರೆ. ಹಾಗಾಗಿ ಇಲ್ಲಿನ ಟ್ಯಾಂಕರ್ಗಳು ಕೂಡ ಅದರಲ್ಲಿ ಯಾರಾದರೂ ಸೇರಿಕೊಂಡ್ರೆ ಆ ಟ್ಯಾಂಕರ್ಗಳ ಮಾಲಕರು ಮತ್ತು ಅದಕ್ಕೆ ಸಂಬಂಧಪಟ್ಟವರನ್ನು ಅವರ ಮೇಲೆ ಕಠಿಣವಾದ ಕ್ರಮವನ್ನು ಜರುಗಿಸಿಕೊಳ್ಬೇಕು. ಮತ್ತು ಅದು ಯಾರು ಅಂತೇಳಿ ಮಾಹಿತಿ ಕೊಟ್ಟರೆ ನಾನೇ ಸ್ವತಃ ಅವರ ಮೇಲೆ ಕಂಪ್ಲೇಂಟ್ ಕೊಡ್ತೇನೆ. ಅವರ ಮೇಲೆ ಕ್ರಮ ಜರುಗಿಸಿಕೊಳ್ಬೇಕು, ಅವರ ಮೇಲೆ FIR ಆಗಿಸಬೇಕು ಮತ್ತು ಅವರನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆಯ ಯಾವುದೇ ವ್ಯವಸ್ಥೆಗಳಿಗೆ ಅವರಿಗೆ ಜೋಡಣೆ ಮಾಡದಂಥ ರೀತಿಯಲ್ಲಿ ಅವರಿಗೆ ನಾನು ಕೂಡ ಆ ಮಾಹಿತಿಗಳು ಸಿಕ್ಕಿದಲ್ಲಿ ಮೇಯರ್ ಅವರಿಗೆ ಆಗ್ರಹ ಮಾಡ್ತೇನೆ. ಇದು ಮಂಗಳೂರು ದಕ್ಷಿಣ ಕ್ಷೇತ್ರ ಶಾಸಕ ವೇದವ್ಯಾಸ್ ಕಾಮತ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.